ಕ್ಯಾಲೆಂಡರ್ ವಿಚಾರ ಅಂದರೆ ಈ ಗ್ರಿಗೋರಿ ಕ್ಯಾಲೆಂಡರ್ ವಿಚಾರ ಮಾತಾಡ್ತೀನಿ. ನನ್ನ ಜೊತೆ ಬ್ರದರ್ ಗುರುನಾಥ್ ಅಂತೇಳಿ ಸರ್ವೋದಯ ನನ್ನ ಕಜಿನ್ ಬ್ರದರ್ಸ್ ಗುರುನಾಥ್, ಸರ್ವೋದಯ, ಕಾರ್ತಿಕ್, ನನ್ನ ಫ್ರೆಂಡ್ಸ್ ಶಿವು, ವಿನೋದ್. ಇವತ್ತು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂದರೆ ಈಗ ನಾವೇನು ಪ್ರಸ್ತುತ ವೈಜ್ಞಾನಿಕವಾಗಿ ವರ್ಲ್ಡ್ ಏನು ಬಳಸ್ತಾ ಇದೆಯಲ್ಲ ಅದು ಗ್ರಿಗೋರಿಯನ್ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ಲಿ ಏನು ಲೋಪದೋಷ ಇದೆ ಅದನ್ನು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿ ಅದರ ಎಲ್ಲ ಅಂದರೆ ದೋಷ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ, ಆದರೆ ಪರಿಹಾರ ಮಾಡೋದು ಯಾರಿಗೂ ಗೊತ್ತಿದೆ. ಅದ್ರ ಪರಿಹಾರ ಕೂಡ ನಾನಿವತ್ತು ಮಾಡಿದ್ದೀನಿ. ಅದೇ 2010-11 ಮಾಡಿದ್ದೆ. ಅದು ಸಂಪೂರ್ಣ ಇನ್ನೂ ಇದು ಮಾಡಿಬಿಟ್ಟು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಷ್ಟು ದಿನ ಟೈಮ್ ತೊಗೊಂಡಿದ್ದೀನಿ. 2011 ಬುಕ್ ಕೂಡ ಬರೆದಿದ್ದೆ ಅದ್ರ ಮೇಲೆ, ಅಂದರೆ ಸೈಂಟಿಫಿಕ್ ಏನು ತಪ್ಪುಗಳಿದೆ ಅನ್ನೋದ್ರ ಬಗ್ಗೆ ಬುಕ್ಕನ್ನು ಬರೆದಿದ್ದೀನಿ. ಇದರಲ್ಲಿ ಎಲ್ಲ ವಿಚಾರನೂ ಅದ್ರ ಬಗ್ಗೆ ಇದೆ. ಈಗ ನಾನು ವಿಚಾರ ಮಾಡ್ತಾ ಇಷ್ಟೇ, ಏನು ವೈಜ್ಞಾನಿಕವಾಗಿ ತಪ್ಪುಗಳಿದೆ ಗ್ರಿಗೋರಿಯನ್ ಕ್ಯಾಲೆಂಡರ್ಲಿ ಅದು ಅಳವಡಿಸ್ಕೊಂಡಿದ್ದ ಏನು ತಪ್ಪುಗಳಾಗ್ತಾ ಇದೆ. ನಾವು ಹುಟ್ಟಿದ ದಿನಗಳೇ ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದು ಅಂದರೆ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಗ್ರಿಗೋರಿಯನ್ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ ವಿಚಾರವಷ್ಟೇ ನಾನು ಮಾತಾಡ್ತಿದ್ದೀನಿ. ಗ್ರಿಗೋರಿಯನ್ ಕ್ಯಾಲೆಂಡರ್ಲಿ ನಾವು ಡೇಟ್ ಏನೀಗ ಮಹಾತ್ಮ ಗಾಂಧಿ 2ನೇ ತಾರೀಕು ಹುಟ್ಟಿದ್ದಾರೆ ಅಂತಂದರೆ ಅದು 2 ಆಗಿರಲ್ಲ, ಅದು 4 ಆಗಿದೆ. ಯಾಕೆಂದ್ರೆ ತಪ್ಪು ಅಷ್ಟಿದೆ. ಅಳವಡಿಸ್ಕೊಂಡಿರೋ ರೀತಿ ಹೆಂಗಿದೆ ಮತ್ತು ಇಯರ್ ಅಂದರೆ ಸೋಲಾರ್ ಇಯರ್, ಟಾಪಿಕಲ್ ಇಯರ್ ಅಂತೀವಿ, ಅದು ಸೋಲಾರ್ ಇಯರ್ ಅಂದರೆ ಒಂದು ವರ್ಷ ಅಂದರೆ 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಆದ ಒಂದು ವರ್ಷ. ಇದನ್ನ 5 ಗಂಟೆ 48 ನಿಮಿಷ 46 ಸೆಕೆಂಡನ್ನು ನಾವು ಪ್ರತಿ ಲೀಪ್ ಇಯರ್ ಅಂದರೆ 4 ಇಯರಿಗೆ 1 ಟೈಮ್ ಅಂದರೆ ನೀವು ಫೆಬ್ರವರಿ 29 ಅಂತ ಬರುತ್ತಲ್ಲ ಅದನ್ನು ಕೂಡಿಸಿರ್ತೀವಿ. ಆದರೆ ಆ ಪ್ರತಿ ವರ್ಷದಲ್ಲೂ 11 ಗಂಟೆ 14 ನಿಮಿಷ ಕಮ್ಮಿ ಇರೋದು. ಆ ಕಮ್ಮಿ ಇರೋದನ್ನ ಜೂಲಿಯನ್ ಕ್ಯಾಲೆಂಡರಲ್ಲಿ ತಪ್ಪಿದ್ದನ್ನ ಗ್ರಿಗೋರಿಯವ್ರು ಕಂಡುಹಿಡ್ತಾರೆ. ಗ್ರಿಗೋರಿ ಅಂದರೆ ಅಲೋಸಿಸ್ ಅನ್ನೋ ಡಾಕ್ಟರ್ ಕಂಡುಹಿಡ್ತಾರೆ. ಗ್ರಿಗೋರಿಯವ್ರು ಪೋಪ್ ಆಗಿರ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಅಲೋಸಿಸ್ ಅನ್ನೋ ಡಾಕ್ಟರ್ ಕಂಡುಹಿಡಿದವ್ರು ಸತ್ತೋಗ್ತಾರೆ. ಅನಂತರ ಗ್ರಿಗೋರಿಯವರು 1582ನೇ ಇಸ್ವಿ ಅಕ್ಟೋಬರ್ 4ನೇ ತಾರೀಕು ಇದು ತಪ್ಪು ದೋಷ ಇದೆ ಅಂತೇಳಿ ವ್ಯಾಟಿಕನ್ ಸಿಟಿಯಲ್ಲಿ ಕ್ಯಾಲೆಂಡರ್ ಅಳವಡಿಸ್ತಾರೆ. 1582ನೇ ಇಸ್ವಿ ಅಕ್ಟೋಬರ್ 4ನೇ ತಾರೀಕು ಗುರುವಾರ ಇರುತ್ತೆ. ಗುರುವಾರ ದಿನ 10 ದಿನ ಡಿಲೀಟ್ ಮಾಡಿ ಮಾರದಿನ ಬೆಳಗ್ಗೆ ಇದ್ರೆ 15ನೇ ತಾರೀಕು ಅಂದರೆ ಇವತ್ತು 4ನೇ ತಾರೀಕು ಬೆಳಗ್ಗೆ ಇದ್ರೆ 1582 ಅಕ್ಟೋಬರ್ 4ನೇ ತಾರೀಕು ಬೆಳಗ್ಗೆ ಇದ್ರೆ 15ನೇ ತಾರೀಕು, ಶುಕ್ರವಾರ 15ನೇ ತಾರೀಕು ಮಾಡ್ತಾರೆ. 10 ದಿವಸ ಡಿಲೀಟ್ ಮಾಡ್ತಾರೆ. ಆ 10 ದಿವಸ ಡಿಲೀಟ್ ಮಾಡಿದ್ರಿಂದಾಗಿ ಇವತ್ತು ಸ್ವಲ್ಪ ಕ್ಯಾಲೆಂಡರ್ಗಳೆಲ್ಲ ಗ್ರಿಗೋರಿಯನ್ ಕ್ಯಾಲೆಂಡರ್ ಕರೆಕ್ಟಾಗಿ ಓಡ್ತಾ ಇದೆ. ಈ ಮಾಡುವಾಗ ಕೂಡ ಅವರೊಂದು ಅಳವಡಿಸ್ತಾರೆ, ಒಂದು ಸೂತ್ರನ ಅಳವಡಿಸ್ತಾರೆ. ಅವರಿಗೆ ಸೋಲಾರ್ ಇಯರ್ ಪ್ರಕಾರ ಅಳವಡಿಸಕ್ಕೆ ಬರಲ್ಲ. ಅದಕ್ಕೆ ಅವರೊಂದು ಅವರೇಜ್ ಕ್ಯಾಲೆಂಡರ್ ಅಂತ ಮಾಡ್ತಾರೆ. ಅವರೇಜ್ ಅಂದರೆ ಯಾಕೆ ಮಾಡ್ತಾರೆ, ಸೋಲಾರ್ ಅಂದರೆ ಭೂಮಿ ಸೂರ್ಯನ ಸುತ್ತ ತಿರುಗ್ತಾರೋದಕ್ಕೆ ಕ್ಯಾಲೆಂಡರ್ ಮಾಡಬೇಕಾಗುತ್ತೆ. ಆದರೆ ಅದು ಇರೋದು ಕರೆಕ್ಟಾಗಿ 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಮಾತ್ರ. ಆದರೆ ಅವರು ಅದನ್ನು ಜಾಸ್ತಿ 26 ಸೆಕೆಂಡ್ ಸೇರಿಸಿ 49 ನಿಮಿಷ 12 ಸೆಕೆಂಡಿಗೆ ರೈಸ್ ಮಾಡಿ ಅವರೇಜ್ ಕ್ಯಾಲೆಂಡರ್ ಅಂತ ಹೇಳ್ಬಿಟ್ಟು ಮಾಡಿ 400 ಇಯರ್ಗೆ 3 ಇಯರ್ಸ್ ಅಂದರೆ 3 ಡೇಸ್ ಲೀಪ್ ಡೇಸ್ನ ಬಿಡಬೇಕು ಅಂತ ಒಂದು ಸೊಲ್ಯೂಷನ್ ಕೊಟ್ಟು ಅದು 1582 ಇಸ್ವಿ ಅಕ್ಟೋಬರ್ 4ನೇ ತಾರೀಕು ಅಳವಡಿಸ್ಕೊಂಡು ಇವತ್ತಿನ ತನಕ ನಾವು ನೀವೆಲ್ಲ ಬಳಸ್ತಾ ಇರೋ ಕ್ಯಾಲೆಂಡರ್. ಅದರಲ್ಲಿ ಆ 4 ದಿವಸ ಅಳವಡಿಸಿದಾಗ 3 ದಿವಸ ಕಳಿಬೇಕು. ಆ 3 ದಿವಸಗಳು 1700 ಇಸ್ವಿಯಲ್ಲಿ 1 ದಿವಸ ಕಳೆದಿದ್ದಾರೆ, 1800 ಇಸ್ವಿಯಲ್ಲಿ 1 ದಿನ ಕಳೆದಿದ್ದಾರೆ, 1900 ಇಸ್ವಿಯಲ್ಲಿ ಕಳೆದಿದ್ದಾರೆ. ಅಲ್ಲಿ ನಿಮಗೆ ಪ್ರತಿ 4 ಇಯರ್ಗೆ ಬರೋ ಲೀಪ್ ಇಯರ್ ಅಲ್ಲಿ 8 ಇಯರ್ಸ್ ಬರುತ್ತೆ. 4 ಇಯರ್ಸ್ ಲೀಪ್ ಇಯರ್ ಬರಲ್ಲ ಅಲ್ಲಿ ಒಂದು 4 ಇಯರ್ ಬೇಕಾದ್ರೆ ಈ ಲೀಪ್ ಇಯರ್ 8 ಇಯರ್ಸ್ ಬರುತ್ತೆ. ಯಾಕೆಂದರೆ ಅಲ್ಲಿ ಒಂದೊಂದು ದಿನ ಡಿಲೀಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಈ 2100 ಕೂಡ ಅದೇ ಥರ 1 ದಿನ ಕಳೆಯುತ್ತೆ. 2200 ಕೂಡ 1 ದಿನ ಕಳೆಯುತ್ತೆ. 2300 ಕೂಡ 1 ದಿನ ಕಳೆಯುತ್ತೆ. 2400 ಯಾವ ದಿನನೂ ಕಳೆಯಲ್ಲ. ಯಾಕೆಂದ್ರೆ ಅವ್ರು 400 ಇಯರ್ಗೆ 3 ಡೇಸ್ನ ಕಳಿಬೇಕು ಅಂತ ಅವ್ರ ಕ್ಯಾಲೆಂಡರ್ ಪ್ರಕಾರ ಹೇಳಿದ್ದಾರೆ. ಅದು ಸೈಂಟಿಫಿಕ್ ಆಗಿಲ್ಲ ಅಂತ ವರ್ಲ್ಡಿಗೆಲ್ಲ ಗೊತ್ತಿದೆ. ಆದ್ರಿಂದಾಗಿ ವರ್ಲ್ಡಲ್ಲಿ ಅದನ್ನ ತಪ್ಪನ್ನು ಸರಿ ಮಾಡಬೇಕು ಅಂತ 1925ನೇ ಇಸ್ವಿಯಲ್ಲಿ ಸುಮಾರಷ್ಟು ಜನ ಜಿನಿವಾದಲ್ಲಿ ಸೇರ್ಕೊಂಡು ಅದನ್ನು ಸರಿ ಮಾಡೋಕ್ಕೆ ಯಾರಿಂದನೂ ಆಗೋದಿಲ್ಲ. ಹಂಗೆ ಬಿಟ್ಬಿಡ್ತಾರೆ. ಅಲ್ಲಿ ಗಲಾಟೆ ಎಲ್ಲ ಆಗುತ್ತೆ. ಆ ವಿಚಾರ ಬೇರೆ ಬೇರೆ ಏನೇನೋ ಸೊಲ್ಯೂಷನ್ಸ್ ಕೆಲವರೆಲ್ಲ ಕೊಡ್ತಾರೆ, ಅದ್ರಲ್ಲಿ ಯಾರೂ ಒಪ್ಪಲ್ಲ. ಅದರಿಂದಾಗಿ ಅಲ್ಲಿಗೆ ನಿಂತೋಗುತ್ತೆ. ಅದ್ರ ಮುಂದೆ ಯಾರೂ ಮಾಡಿಲ್ಲ. ಜಾನ್ ಪೆಡ್ಲರ್ ಮತ್ತಿನ್ನು ಕೆಲವರು ಅದರಲ್ಲಿ ತಪ್ಪಿದೆ ಅಂತ ಎಲ್ಲರೂ ಹೇಳಿದ್ದಾರೆ, ಬಟ್ ಯಾರೂ ಮಾಡೋಕ್ಕಾಗಲಿಲ್ಲ. ಅದು ನಾನು ಆ ಕ್ಯಾಲೆಂಡರ್ ಏನು ಸೋಲಾರ್ ಇಯರ್ಗೆ ಕ್ಯಾಲೆಂಡರ್ನ ಅಳವಡಿಸ್ಬೋದು ಅನ್ನೋದನ್ನು ನಿರೂಪಿಸಿದ್ದೀನಿ. ಹೇಗೆ ಅಂದರೆ ಗ್ರಿಗೋರಿಯರು 3 ಡೇಸ್ನ ಕಳಿಬೇಕು ಅಂತಲ್ಲ, ಅದು 3 ಡೇಸ್ 29 ಇಯರ್ ಲೆಕ್ಕ ಡೇಸೇ ಎಲ್ಲ. ಅದು ಅವ್ರು ಕೂಡಿರೋದು ಟೈಮ್, ಕಳೆದಿರೋ ಡೇಸ್. ಆ ಡೇಸ್ ಕಳೆಯೋಕಾದ್ರೂ ತಪ್ಪು ಮಾಡ್ತಾರೆ. ಅವ್ರು ಕಳೆದಿರೋ ಡೇ ಕೂಡಿರೋ ಡೇಗೂ ವ್ಯತ್ಯಾಸ ಬರುತ್ತೆ. ಕಳೆದಿರೋ ಡೇ 0.9688, ಆದರೆ ಅವ್ರು ಕಳೆದಿರೋದು ಫುಲ್ ಡೇ 100 ಯೂನಿಟ್ 1 ಡೇ ಫುಲ್ ಕಳೆದಿದ್ದಾರೆ. ಅಲ್ಲಿ ಕೂಡ 0.312 ಬಾಕಿ ಉಳ್ಕೊಳ್ತಾರೆ. ಅದನ್ನು ಕೂಡ ಅವ್ರು ಗಮನಿಸಲ್ಲ. ಹಾಗಾಗಿ ಅವ್ರ ಕ್ಯಾಲೆಂಡರ್ ಎವ್ರಿ 3300 ಇಯರ್ 1 ಡೇನ ಮುಂದಕ್ಕೆ ಹೋಗ್ತಾ ಇದೆ. ಅಂದರೆ ನೀವು
ಒಂದು ದಿವಸ ಮುಂಚೆ ಕಾಣುತ್ತೆ. ಪ್ರತಿ ವರ್ಷ 26 ಸೆಕೆಂಡ್ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆ ಕ್ಯಾಲೆಂಡರ್. ಆ ಆ್ಯಡ್ ಆಗೋ ಕ್ಯಾಲೆಂಡರ್ ನಾನು ಸರಿ ಮಾಡಿ ಸೋಲಾರ್ ಇಯರ್, ಏನು ಸೋಲಾರ್ ಇಯರ್ ಅಂದರೆ 360 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ಗೆ ಸೂರ್ಯ ಒಂದು ಸತಿ ತಿರುಗಿ ಬರೋದಕ್ಕೆ ಕ್ಯಾಲೆಂಡರ್ ಮಾಡೋದು. ಅದನ್ನು ನಾನು ಕರೆಕ್ಟಾಗಿ ಮಾಡಿದ್ದೀನಿ. ಮತ್ತೆ ಟೈಮ್ ಕುಡಿದು ಟೈಮಲ್ಲೇ ಕಂಡಿದ್ದೀನಿ. 33 ಇಯರ್ಸ್ ಕರೆಕ್ಟಾಗಿ ಒಂದು 400 ಇಯರ್ ಮಾಡಿ ನಾನು ಓನ್ಲಿ 33 ಇಯರ್ಸಲ್ಲೇ ಕ್ಲಿಯರ್ ಮಾಡ್ತೀನಿ. ಸೂರ್ಯಗ್ರಹಣ, ಚಂದ್ರಗ್ರಹಣ ಎಲ್ಲ ನೀವು ಎಷ್ಟೇ ವರ್ಷದ್ದು ಈಗ ಮಾಡ್ಬೋದು. ಬಟ್ ಗ್ರಿಗೋರಿಯನ್ ಕ್ಯಾಲೆಂಡರ್ ಅದನ್ನು ಅಳವಡಿಸೋಕ್ಕೆ ಬರಲ್ಲ. ಸೂರ್ಯಗ್ರಹಣ, ಚಂದ್ರಗ್ರಹಣ ನೀವು 1 ವರ್ಷದ್ದು 100 ವರ್ಷ 10 ವರ್ಷದ ಅಳವಡಿಸೋಕ್ಕಾಗಲ್ಲ. ಆ ಥರ ನನ್ನ ಕ್ಯಾಲೆಂಡರ್ ನೀವು 1 ಲಕ್ಷ ವರ್ಷದ ಕೂಡ ಅಳವಡಿಸ್ಬೋದು. ಇದನ್ನು ನಾನು ಈಗ ಅಲಾನ್ ಮಾಸ್ಕ್ ಅವ್ರ TV, ಗೋರ್ಕಲ್ಲಿ, DeepSeek ಚೀನಾದ್ದು, ಗೂಗಲ್ ಜೆಮಿನಿ, ನನ್ನ ಡಾಟಾ ಅಂದರೆ ನಾನು ಬರೆದಿರೋದು ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ಮಾಹಿತಿ ಕೊಡ್ತೀವಿ. ಯಾವ್ದು ನಂಬರ್ 1 ಕ್ಯಾಲೆಂಡರ್ ನೀವೇ ಟೆಸ್ಟ್ ಮಾಡ್ಬೋದು. ಯಾರು ಬೇಕೋ ಹೀಗೆ ಮಾಡ್ಬೋದು. ನಿಮ್ಮ ಹತ್ರ ಗೂಗಲ್ ಜೆಮಿನಿ ಆಗಲಿ, ಇಲ್ಲಾಂದರೆ ChatGPT ಆಗಲಿ, ಇಲ್ಲಾಂದರೆ ಮೆಟಾ ಅಂದರೆ ಫೇಸ್ಬುಕ್ ನೋಡಿದ್ದಿಲ್ಲ, AI ಕೊಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಾವುದಕ್ಕೆ ಬೇಕಾದ್ರೂ ನನ್ನ ಡಾಟಾ ಹೀಗೆ ಕೊಡ್ತೀವಿ, ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ಯಾವ್ದು ನಂಬರ್ 1 ವೈಜ್ಞಾನಿಕವಾಗಿ ಯಾವ ಕ್ಯಾಲೆಂಡರ್ನಿಂದ ರಘುನಾಥ್ ಕ್ಯಾಲೆಂಡರ್ ಫಸ್ಟ್ ಅಂತ ಬರುತ್ತೆ. ಅದು ನೀವೆಲ್ಲರೂ ಚೆಕ್ ಮಾಡ್ಬೋದು. ಅಂದರೆ ನಾನು ಇದೆಲ್ಲ ಕ್ಯಾಲ್ಕುಲೇಷನ್ ಅಷ್ಟೇ, ಇಲ್ಲೇನು ಬೇರೆ ಥರ 2 ಕೂಡ 4 ಆಗೋದು ಹಾಗೆ ಎಲ್ಲದಕ್ಕಂದರೆ ತುಂಬ ಕ್ಲಿಷ್ಟಕರವಾದ ಕ್ಯಾಲ್ಕುಲೇಷನ್. 1ರಲ್ಲಿ 2 ಕಳೆಯೋದು ಕೂಡ ತುಂಬ ಬರೋದ್ರಿಂದ ಇದು ಅಷ್ಟು ಕ್ಲಿಷ್ಟಕರವಾಗಿದೆ. ಆದ್ದರಿಂದಾಗಿ ಬಾಕಿಗಳು ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಬಗ್ಗೆ ಕೂಡ ನನಗೆ ಸಿಕ್ಕಿದೆ. ಇದನ್ನು ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈಗ ರಾಯಲ್ ಸೊಸೈಟಿ, ವಿಶ್ವಸಂಸ್ಥೆ ಇಲ್ಲಿಗೆಲ್ಲ ಮೇಲ್ ಮಾಡ್ತಾ ಇದ್ದೀನಿ. ನಂದೇನಿದೆ ಇದನ್ನೆಲ್ಲದು ಅವರು ಕೂಡ ಈ ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಎಲ್ಲ ಚೆಕ್ ಮಾಡಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಹೊರಗೆ ಬರೋ ಸಾಧ್ಯತೆಗಳು ಎಲ್ಲ ಇದೆ. ಸದ್ಯದಲ್ಲೇ ಬರುತ್ತೆ. ವರ್ಲ್ಡ್ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಸೈಂಟಿಫಿಕ್ ಆಗಿದೆ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕೆಂದರೆ ಯಾವ ಕ್ಯಾಲೆಂಡರ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ವರ್ಲ್ಡ್ ಅಂತ ಬಂದಾಗ ಸೈಂಟಿಫಿಕ್ ಆಗಿರೋ ಕ್ಯಾಲೆಂಡರ್ನೇ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಗ್ರಿಗೋರಿ ಕ್ಯಾಲೆಂಡರ್ ಅವತ್ತಿನ ಕಾಲದಲ್ಲಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಮಾತ್ರ ಸೈಂಟಿಫಿಕ್ ಆಗಿದೆ. ಅದಕ್ಕೋಸ್ಕರ ಗ್ರಿಗೋರಿಯನ್ ಕ್ಯಾಲೆಂಡರ್ನ ಅಕ್ಸೆಪ್ಟ್ ಮಾಡ್ಕೊಂಡು ಈಗ ಕೂಡ ಆ ಗ್ರಿಗೋರಿಯನ್ ಕ್ಯಾಲೆಂಡರ್ ದೋಷ ಇದೆ ಅಂತಲೂ ಗೊತ್ತಿದೆ. ಈ ರಘುನಾಥ್ ನಾನು ಅದನ್ನು ಸೊಲ್ಯೂಷನ್ ಮಾಡಿರೋದ್ರಿಂದ ಈಗ ವರ್ಲ್ಡ್ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ನನ್ನ ಅನಿಸಿಕೆ 1 or 2 ಇಯರಲ್ಲಿ ಆಗ್ಬೋದು ಇದು ಅಂತ ಅಂದ್ಕೊಂಡಿದ್ದೀನಿ. ಆ ವಿಚಾರವಾಗಿ ಎಲ್ಲ ಕಡೆ ತಿಳಿಸ್ಬೇಕು, ಪ್ರಚಾರ ಮಾಡಬೇಕು. ಈ ವಿಚಾರ ಜನಗಳಿಗೆ ಒಂದು ಮನವರಿಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದು ಶಿವಮೊಗ್ಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 2011ರಲ್ಲಿ ಕೂಡ ನಾನು ಮಾಡುವಾಗ ಮಧುರಾ ಪ್ಯಾರಡೈಸಲ್ಲಿ ಕೂಡ ಕರೀತೀನಿ. ಇನ್ನು ನಾನು ಅವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಆ ಪಾರ್ಟಿಸಿಪೇಟ್ ಮಾಡಿದಾಗ ಕ್ಯಾಲೆಂಡರ್ ತಪ್ಪಿದೆ ಅನ್ನೋದನ್ನ ಅಷ್ಟೇ ಹೇಳ್ತೇನೆ. ನಾನು ಅವಾಗ ಪರಿಹಾರ ಕೊಡೋಷ್ಟು ಶಕ್ತಿ ನನಗಿರಲಿಲ್ಲ. ಇನ್ನು ನಾನು ಅದರಲ್ಲಿ ರಿಸರ್ಚಲ್ಲಿ ಪರಿಹಾರ ಕೊಡೋಕ್ಕಾಗಿದೆ, ತಪ್ಪಿದೆ ಅನ್ನೋದನ್ನ ಹೇಳಿದ್ದೆ. ಈಗ ಅದ್ರ ಪರಿಹಾರ ಕೂಡ ನಾನು ಕೊಟ್ಟಿದ್ದೀನಿ. 0 ನೀವೆಲ್ಲರೂ ಚೆಕ್ ಮಾಡಿದ್ರೆ ನಿಮ್ಮ ChatGPT ಯಾವ್ದ್ರಲ್ಲಿ ಹಾಕಿದ್ರು ಹೇಳುತ್ತೆ. ರಘುನಾಥ್ ಕ್ಯಾಲೆಂಡರ್ 0 ಡೇಸ್ ಯಾವುದೇ 1 ಸೆಕೆಂಡ್ ಕೂಡ ವೇರಿಯೇಷನ್ ಬರಲ್ಲ ಅನ್ನೋದು ತೋರಿಸುತ್ತೆ. ಎಲ್ಲರೂ ಅದನ್ನು ಚೆಕ್ ಮಾಡಬೇಕು. ಇದನ್ನ ಒಂದು ಪ್ರಚಾರ ಆಗಬೇಕು. ಜೊತೆಗೆ ಮುಂದೆ ವಿಶ್ವದಲ್ಲಿ ಇದು ರಘುನಾಥ್ ಕ್ಯಾಲೆಂಡರ್ ಅಳವಡಿಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಸೈಂಟಿಫಿಕ್ ಆಗಿದೆ. ಮತ್ತು ಇದು ಇನ್ನೊಂದು ಏನು ಹೇಳ್ತೀನಿ, ನಾನು ಕಂಡುಹಿಡಿದ್ರು ಏನಾದ್ರು ದೋಷ ಇದೆ ಅಂದರೆ ಯಾರಾದ್ರೂ ನಿರೂಪಣೆ, ನಾನು ಈ ಬುಕ್ಕಲ್ಲಿ ಬರೆದಿರೋ ವಿಚಾರದಲ್ಲಿ ಒಂದು ತಪ್ಪಿದೆ ಅಂದರೆ ವೈಜ್ಞಾನಿಕವಾಗಿ 1 ಕೋಟಿ ರೂಪಾಯಿ ಕೂಡ ನಾನು ರೆಡಿ ಇದೆ. ಅದಕ್ಕೂ ನಾನು ರೆಡಿ. ನನ್ನ ಹತ್ರ ಅಷ್ಟು ದುಡ್ಡು ಇದೆ, ಬ್ಯಾಂಕಲ್ಲಿ ಇರುತ್ತೆ. ಅಟ್ಲೀಸ್ಟ್ ನನ್ನ ಹತ್ರ ಇರುತ್ತೆ ಅಷ್ಟು ದುಡ್ಡು, ಕೊಡೋಕ್ಕೂ ರೆಡಿ ಇದೆ. ನೀವು ಇಲ್ಲೇ ಕರೆಸಿ ಚಾಲೆಂಜ್ ಮಾಡೋದು ನಾನು ರೆಡಿ ಇದೆ. ಇನ್ನೂ ಜಾಸ್ತಿ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ಕ್ಯಾಶ್ ಇರೋ ಆ ಪ್ರಾಪರ್ಟಿಯಲ್ಲಿದೆ. ಯಾಕೆಂದ್ರೆ ಜಾಸ್ತಿ ಕೊಡೋಕ್ಕೂ ರೆಡಿ ಇದೆ. ಪ್ರಾಪರ್ಟಿ ಇಟ್ಟರೆ ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಕ್ಯಾಶಲ್ಲಿ ಇರೋಷ್ಟು ಮಟ್ಟಿಗೆ ಮಾತ್ರ 1 ಕೋಟಿ ನಾನು ಇದು ಈಗ ಸೈನ್ಸಲ್ಲಿ ಯಾವ್ದಾರ ಒಂದು ಅಂಗೀಕರಿಸಿದಾಗ ಏನು ಸಿಗುತ್ತೆ ನೀವು ಸೈನ್ಸ್. ಈಗ ನಾನೊಂದು ಸೈನ್ಸಲ್ಲಿ ತಪ್ಪು ಅಂತ ಸರಿ ಅಂತ ಹೇಳ್ತೀನಿ. ಸರಿ ಅಂತ ಹೇಳಿದ್ರೆ ಒಳ್ಳೆಯದನ್ನ ಅಳವಡಿಸ್ಕೊಳ್ತೀನಿ ಸೈನ್ಸ್. ಅವಾಗ ಅವ್ರಿಗೆ ಏನು ಸಿಗುತ್ತೆ? ಪ್ರಶಸ್ತಿ ಸಿಗುತ್ತೆ, ಸ್ವಲ್ಪ ಹಣ ಸಿಗ್ಬೋದು. ನನಗೆ ಅವೆರಡೂ ಬೇಡ. ಈಗ ಭಾರತದಲ್ಲಿ ಜ್ಯೋತಿಷ್ಯವನ್ನೇ ನಂಬ್ಕೊಂಡಿಲ್ಲ. ಜ್ಯೋತಿಷ್ಯ ಅಲ್ಲ ಇದು. ಅಲ್ಲ ಈಗ ಅವರು ನಿಮ್ಮ ಗ್ರೆಗೋರಿಯನ್ ಇದನ್ನು ಮಾಡ್ಕೊಂಡೆ ಅವರು ನೀವು ಕಾಲಮಾನ ಎಲ್ಲ ಬರೀತಾರಲ್ಲ. ನಾನು ಹೇಳ್ತೀನಿ ವ್ಯತ್ಯಾಸ ಆಗತ್ತೆ ಈಗ ನಿಮ್ಮ ಪ್ರಕಾರ. ನಾನು ನಿಮಗೆ ಹೇಳ್ತೀನಿ ಅಂದರೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಸೈಂಟಿಫಿಕ್. ಈ ಕ್ಯಾಲೆಂಡರ್ ಹಿಂದೂ ಕ್ಯಾಲೆಂಡರ್ ಪ್ರೊಜೆಕ್ಷನ್ ಮಾಡ್ತಿದ್ದಾರೆ. ಅಲ್ಲ ಇಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿಗೆ ಕುರಿತು ಹೇಳ್ತಾ ಇದ್ದೀವಿ. ಆಲ್ರೆಡಿ ಅವ್ರು ಹೇಳಿದ್ದು ನಾನು ಅರ್ಥ ಮಾಡ್ತೀನಿ. ನಾನು ಹೇಳ್ತೀನಿ ಈಗ ಹಿಂದೂ ಕ್ಯಾಲೆಂಡರ್ ಇದೆ. ಹಿಂದೂ ಕ್ಯಾಲೆಂಡರ್ ನಾವೆಲ್ಲೆಲ್ಲಿ ಬಳಸ್ತೀವಿ? ತಮಿಳ್ನಾಡಲ್ಲಿ ಬಳಸಲ್ಲ, ಸೋಲಾರ್ ಕ್ಯಾಲೆಂಡರ್ ಬಳಸ್ತಾರೆ. ಕೇರಳದಲ್ಲಿ ಸೋಲಾರ್ ಕ್ಯಾಲೆಂಡರ್ ಬಳಸ್ತಾರೆ. ಸೌತ್ ಕೇಂದ್ರದಲ್ಲಿ ಸೋಲಾರ್ ಕ್ಯಾಲೆಂಡರ್ ಬಳಸ್ತಾರೆ. ಇಂಡಿಯಾದಲ್ಲಿ ಹಿಂದೂ ಕ್ಯಾಲೆಂಡರ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಪ್ರೊಜೆಕ್ಷನ್ ಮಾಡ್ಕೊಂಡಿದ್ವಿ ಅಷ್ಟೇ ಗ್ರಿಗೋರಿಯನ್ ಕ್ಯಾಲೆಂಡರ್. ನಮ್ಮ ತಿಥಿ ನೋಡೋಕ್ಕೆ ನಮ್ದು ಇದು ಮದುವೆ ಶಾಸ್ತ್ರಕ್ಕೆ ಮಾತ್ರ ಬಳಸ್ಕೊಂತೀವಿ. ಈಗ ನೀವು ಇವತ್ತು ಸಂವತ್ಸರ ಯಾವುದೋ ಶಕ ಅಂತ ಹೇಳಿ ಅದು ಯಾವಾಗ ಹೋಗುತ್ತೆ? 1900 ಹೋಗುತ್ತೆ. ನೀವು 73 ವರ್ಷ ಹಿಂದಿದೆ. ನೀವು ಮದುವೆ ಲಗ್ನ ಪತ್ರಿಕೆ ನೋಡಿದ್ರೆ ಈ ಡೇಟ್ ಬರಲ್ಲ, ಅದೇ ಬೇರೆ ಡೇಟ್ ಬರುತ್ತೆ. ಬೇರೆ ಡೇಟ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ನಾವು 73 ವರ್ಷ ಕ್ರಿಸ್ತ ಪೂರ್ವದಲ್ಲಿ ಅಂದರೆ ಕ್ರಿಸ್ತ ಶಕದಲ್ಲಿ ಹೆಂಗಿತ್ತು ಅಂದರೆ ಯುಗ ಅಂತ ನಿಮ್ಗೆ ಗೊತ್ತಿರ್ಬೋದು. ಯುಗ ಅಂದರೆ ಅವು ಕ್ರಿಸ್ತ ಶಕದಲ್ಲಿ ಕ್ಯಾಲೆಂಡರ್ ತಪ್ಪಿದ್ದರಿಂದಾಗಿ
ಅವರು ಒಂದು 10 ವರ್ಷ ಅಂತ ಹಿಂಗೆ ಇಡ್ತಾ ಇದ್ರು. ಯಾಕಂದ್ರೆ ಕ್ಯಾಲೆಂಡರ್ ಅಕ್ಯುರೇಟ್ ಆಗಿರ್ತಿದ್ದಿಲ್ಲ. 11 ದಿವಸ ವರ್ಷಕ್ಕೆ ಡಿಫರ್. ನೀವು ಇನ್ನೂ ಹೇಳ್ತೀನಿ ನೋಡಿ, ಹಿಂದೂ ಕ್ಯಾಲೆಂಡರ್ ಹೇಗಿದೆ ಅಂದರೆ 354 ದಿವಸ ಒಂದು ವರ್ಷ ಬರುತ್ತೆ. ಫಸ್ಟ್ ಸೆಕೆಂಡ್ ಇಯರ್ 354 ದಿವಸ ಬರುತ್ತೆ. ಥರ್ಡ್ ಇಯರ್ 380 ದಿವಸ ಬರುತ್ತೆ, 85 ದಿವಸ ಬರುತ್ತೆ. 2 ಇಯರ್ ಎಕ್ಸಸ್ ಆಗಿನ 3 ಇಯರಿಗೆ ಕೂಡ ಇರ್ತಾರೆ ಹಿಂದೂ ಕ್ಯಾಲೆಂಡರ್. ನಾನು ಆಕ್ಚುಲಿ ಹಿಂದೂ ಕ್ಯಾಲೆಂಡರ್ ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ ಅಂದರೆ ಸೈಂಟಿಫಿಕ್ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಂಡು ವರ್ಲ್ಡ್ ಕ್ಯಾಲೆಂಡರ್ ಇದು ಗ್ರಿಗೋರಿಯನ್ ಕ್ಯಾಲೆಂಡರ್. ನಾನು ಗ್ರಿಗೋರಿಯನ್ ಕ್ಯಾಲೆಂಡರ್ ಮಾತ್ರ ಯಾಕೆ ಮಾಡಿದ್ದೀನಿ, ನನ್ನ ಕ್ಯಾಲೆಂಡರ್ ವರ್ಲ್ಡಲ್ಲಿ ಇಟ್ಕೊಬೇಕು ಅಂತ. ನಾನು ಹಿಂದೂ ಕ್ಯಾಲೆಂಡರ್ ಮೇಲೆ ಯಾವುದೇ ಇದು ಮಾಡಿಲ್ಲ. ಹಿಂದೂ ಕ್ಯಾಲೆಂಡರ್ ಇಂಡಿಯಾದಲ್ಲಿ ಹಿಂದೂಗಳಿಗೆ ಜಾತಕ ನೋಡೋಕ್ಕೆ, ಡೇಟ್ ನೋಡೋಕ್ಕೆ, ಭವಿಷ್ಯ ನೋಡೋಕ್ಕೆ ಮಾತ್ರ ಇದೆ. ಸೈಂಟಿಫಿಕ್ ಆಗಿ ಯಾವುದೇ ಇದು ಅಳವಡಿಸ್ಕೊಂಡಿಲ್ಲ, ಯಾವುದೇ ಇದರಲ್ಲೂ ಅದನ್ನು ಅಳವಡಿಸ್ಕೊಂಡಿಲ್ಲ. ನಮ್ಮ ಇಂಡಿಯಾದ ವೈಜ್ಞಾನಿಕ ಸಂಸ್ಥೆಗಳು ಆ ಮೂಲಕ ಏನೋ ಅಪ್ರೋಚ್ ಮಾಡ್ತಾ ಇದ್ದೀನಿ, ಎಲ್ಲ ಕಡೆನೂ ಮಾಡ್ತೀನಿ. ಎಲ್ಲೆಲ್ಲಿದೆ ಎಲ್ಲ ಕಡೆ. ಇಲ್ಲಿಂದ ಶಿವಮೊಗ್ಗದಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಆಸೆ ಇತ್ತು. ನಮ್ಮ ಇದೆಲ್ಲ ಮಾಡಿದಿರಲ್ಲ, ಎಲಾನ್ ಮಸ್ಕ್ ಅದೆಲ್ಲ ಹೇಳಿದ್ರು. ಅದು ಎಲಾನ್ ಮಸ್ಕ್ ನಮ್ಮ ಫೋನಲ್ಲಿ ಇಂಡಿಯಾದಲ್ಲಿ ಆ ಥರದ ಸಂಸ್ಥೆಗಳು ಯಾವ್ದು ಇಂಡಿಯಾದಲ್ಲ ವೈಜ್ಞಾನಿಕ ಸಂಸ್ಥೆ. ಎಲಾನ್ ಮಸ್ಕು ಇದೆಲ್ಲ ನಮ್ಮಲ್ಲಿ ಫೋನ್ನಲ್ಲೇ ಆ್ಯಪ್ಗಳು. ನೀವು ಆ್ಯಪಲ್ಲಿ ನಾನು ಕೂಡ ಡಾಟಾ, ಈ ನನ್ನ ಬುಕ್ಕಲ್ಲಿ ಬರೆದ್ರೆ ಡಾಟಾನ ನೀವು ಹಾಕಿದ್ರೆ ಅದು ನಿಮಗೆ ಅನಲೈಸ್ ಮಾಡಿ ಹೇಳುತ್ತೆ. ಮುಖಾಮುಖಿ ಎಲ್ಲೂ ಆಗಲಿಲ್ಲ, ಇನ್ನೂ ಇಲ್ಲ. ಈಗ ಫಸ್ಟ್ ಸ್ಟಾರ್ಟ್ ವೈಜ್ಞಾನಿಕ ಸಂಸ್ಥೆಗಳ ಜೊತೆಗೆ ನಾನು ಹೋಗಿದ್ದೀನಿ. ಸುಮಾರು ಜನರ ಹತ್ರ, ಸುಮಾರು ಸೈಂಟಿಸ್ಟ್ ತಿಳ್ಕೊಂಡ್ರ ಹತ್ರ ಹೋಗಿದ್ದೀನಿ, ಮಾತಾಡಿದ್ದೀನಿ. ಎಲ್ಲರೂ ನನಗೆ ಕೋಆಪ್ರೇಟ್ ಮಾಡಿದ್ದೀನಿ, ನೀವು ಮಾಡಿ ಆಗುತ್ತೆ ಅಂತ ಹೇಳಿದ್ದೀನಿ. ಬಟ್ ಒಂದು ಪ್ರಚಾರವಾಗಿ ಬರಬೇಕು, ಅದು ಎಲ್ಲಿ ಮುಟ್ಟಬೇಕು, ಅದು ವಿಶ್ವಸಂಸ್ಥೆ ಮುಟ್ಟಬೇಕು. ಕಡೆಗೆ ಸರ್ಕಾರಗಳು ಸಹ ನಿಮಗೆ ಸಪೋರ್ಟ್ ಮಾಡುವ ಸಾಧ್ಯತೆ ಇರುತ್ತೆ, ಖಂಡಿತ. ಯಾಕೆಂದ್ರೆ ಸರ್ಕಾರಗಳಿಗೆ ಬೇಕಾಗಿರೋದು. ಯಾಕೆಂದ್ರೆ ಸರ್ಕಾರಗಳು ಅದಕ್ಕೋಸ್ಕರ ನಾನು ಫಸ್ಟ್ ಮಾಧ್ಯಮದ ಮುಖಾಂತರ ಬರ್ತಾ ಇದ್ದೀನಿ. ಫಸ್ಟ್ ಮಾಧ್ಯಮದಲ್ಲಿ ಬರ್ತಾ ಇದ್ದೀನಿ. ಮಾಧ್ಯಮದಿಂದ ಹೋದ್ರೆ ನಾನು ಸರ್ಕಾರ ಅಂದ್ರೆ ನಾನು ಸಿದ್ದರಾಮಯ್ಯ ಅವ್ರನ್ನ ಬೆಳಗ್ಗೆ ಹೋಗಿ ಕಾಣಕ್ಕಾಗುತ್ತಾ? ನಾನು ಬಿಡ್ತಾರ ಒಳಗಡೆ? ನಾರ್ಮಲ್ ಪೀಪಲ್ ಬಿಡ್ತಾರಲ್ಲ ಒಳಗಡೆ, ಮೋದಿ ಅವ್ರ ಕುತ್ಕೊಳಕ್ಕಾಗತ್ತಾ? ನಾನು ಆಗಲ್ಲ. ಅದಕ್ಕೆ ಮೊದಲು ಪ್ರಚಾರ. ಇವ್ನು ಸೈಂಟಿಫಿಕ್ ಆಗಿದೆ ಅಂತ ನನ್ನನ್ನೇ ಬಾ ಅಂತ ಕರೀತಾರೆ. ಹಿಂದಿಲ್ಲ ಅಂದ್ರೆ ಮನೆಗಿರು ಅಂತ ಹೇಳ್ತಾರೆ. ಇದೆ ಅಂತ ನನ್ನ ಹತ್ರ ಏನಾದ್ರು ಇದೆ ಅಂತ ಕರೀತಾರೆ, ಇಲ್ಲ ಅಂದ್ರೆ ಕರೀತಾರೆ. ಆ ಪ್ರಯತ್ನ ಈ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡ್ತೀನಿ. ಈ ದಿನ ಸ್ಟಾರ್ಟ್ ಮಾಡಿ. ಈಗ ಕ್ಯಾಲೆಂಡರ್ 100% ಚೇಂಜ್. ಇನ್ನು 2.2 ಅಂದ್ರೆ 2 ದಿನ 60, 2.5 ದಿನ ಜಾಸ್ತಿ ದಿನ. ನಿಮ್ಮ ಕ್ಯಾಲೆಂಡರ್ ನಿಮ್ಮ ದಿನ ನೀವು ಹುಟ್ಟಿದ್ರಲ್ಲ, ಅದು 2 ದಿನ ಮುಂದೆ. ಗ್ರೆಗೋರಿಯರ್ 10 ದಿವಸ ಮಾಡಲಿಲ್ಲ ಅಂತಿದ್ರೆ 16 ದಿವಸ ಮುಂದೆ ಇರ್ತಿದ್ರಿ. ಗ್ರೆಗೋರಿಯರ್ 1582 ಇಸ್ವಿ 10 ದಿವಸ ಕಳೀಲಿದ್ರೆ ನೀವೆಲ್ಲ 16 ದಿವಸ ಮುಂದೆ ಇರ್ತಾ ಇದ್ದೀರಿ. ನಿಮ್ಗೆ ಅಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್, ನಾನು ಹಿಂದೂ ಕ್ಯಾಲೆಂಡರ್ಲ್ಲಿ ಹೇಳ್ತಾ ಇಲ್ಲ. ಮತ್ತೆ ಹಿಂದೂ ನೋಡ್ರಿ, ಕ್ಯಾಲೆಂಡರ್ ಅಂದ್ರೆ ಇವಾಗ ಗ್ಲೋಬಲ್ ಆಗಿದ್ದೀವಿ ನಾವು. ಒಂದು 200 ವರ್ಷದ ಹಿಂದೆ ಹೋಗಿ, 200 ವರ್ಷದಿಂದ ಗ್ಲೋಬಲ್ ಆಗಿ ಯಾರು ಇರಲಿಲ್ಲ. ಆ ಏರಿಯಾ, ಜನಾಂಗ, ಅವ್ರವ್ರಿಗೆ ಒಂದು ಕ್ಯಾಲೆಂಡರ್ ಇರ್ತೀವಿ. ನೀವು ಇನ್ನೂ ಹೇಳ್ಕೊಂಡು ದೇವಸ್ಥಾನ ಒಂದು ಗರುಡಗಂಬ ಅಂತ ಇರುತ್ತೆ. ಅದು ಗರುಡಗಂಬ ಅಂದರೆ ನಾವು ಕಾಲ ನೋಡೋ ಕಂಬ ಅಂತೀವಿ. ಉತ್ತರಾಯಣ ದಕ್ಷಿಣ ಎಲ್ಲರಿಗೂ ಗೊತ್ತಿರುತ್ತೆ. ನೆರಳಿನ ಮೇಲೆ, ಆ ನೆರಳಿನ ಮೇಲೆ ಅದು ಬರುತ್ತೆ. 6 ತಿಂಗಳು ಈ ಕಡೆ ಹೋಗುತ್ತೆ, 6 ತಿಂಗಳು ದಕ್ಷಿಣ ಸೂರ್ಯನ ಬೆಳಕು. ಆ ಸೂರ್ಯನ ಬೆಳಕೆ 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಆ ಪಾಯಿಂಟಿಗೆ ಬರುತ್ತೆ. ನೀವು ಒಂದು ಗುಂಡು ಪೇನ್ ಇಟ್ಟರು ಆ ಪಾಯಿಂಟಿಗೆ ಒಂದು ಹಂಗೆ ಇಟ್ಟಾಗ ನೀವೆಲ್ಲೇ ಒಂದು ತೂತ ಮಾಡಿಡಿ, ಆ ತೂತ ಮಾಡಿದ ಜಾಗಕ್ಕೆ ನೀವೆಲ್ಲಿ ಬೆಳಕಿನ ಜಾಗ ಬಿಟ್ಟಿರ್ತಿರಲ್ಲ, ಗುರ್ತು ಮಾಡಿ ಇಲ್ಲಿಗೆ ಬಿಟ್ಟಿದ್ದು ಇಲ್ಲಿಗೆ ಬೀಳುತ್ತೆ. ಇವತ್ತಿನ ಬೆಳಕು ಆ ತೂತ ಇಲ್ಲಿ ಬಿತ್ತು, ಮತ್ತೆ ಬೆಳಕು 365 ದಿವಸ 5 ಗಂಟೆ 48 ನಿಮಿಷ ಆದರೆ ಮಾತ್ರ ಇಲ್ಲಿ ಬರುತ್ತೆ. ಇಲ್ಲಾಂದ್ರೆ ಬರಲ್ಲ. 1 ನಿಮಿಷ ಹೆಚ್ಚಾದ್ರೆ ಪಕ್ಕಕ್ಕೆ ಬೀಳುತ್ತೆ, 10 ನಿಮಿಷ ಹೆಚ್ಚಾದ್ರೆ 1 ದಿನ ಹೆಚ್ಚಾದ್ರೆ ಈ ಕಡೆ ಬೀಳುತ್ತೆ. ಇದು ಆರ್ಬಿಟಲ್ ಸೂರ್ಯನ ಸುತ್ತು ಭೂಮಿ ತಿರುಗ್ತಾರಿಂದ ಈ ಥರ. ಇಲ್ಲ ಹೇಳಿ ಪರವಾಗಿಲ್ಲ. ಇದು ಖಂಡಿತ. ಈಗ ಒಂದು ದಿನಕ್ಕೆ 24 ಗಂಟೆಗಿಂತ ಜಾಸ್ತಿ ಟೈಮ್ ಇದೆ. ವರ್ಷಕ್ಕೆ ನಿಮಗೆ 365 ದಿನಕ್ಕಿಂತ ಜಾಸ್ತಿ 5 ಗಂಟೆ ಇಲ್ಲ. ನನಗೆ ಒಂದು ದಿನಕ್ಕೂ ಸಹ 24 ಗಂಟೆಗಿಂತ ಜಾಸ್ತಿ ನಿಮಿಷಗಳ ಲೆಕ್ಕದಾದ್ರೂ ಬರುತ್ತೆ. ಆದರೆ ದಿನ ಶುರುವಾಗೋದನ್ನ ರಾತ್ರಿ 12 ಗಂಟೆ ಅಂತಾನೆ ಅನ್ಕೊಂಡು ಅಥವಾ ಹಗಲು ರಾತ್ರಿ ಅನ್ಕೊಂಡು ಇದುವರೆಗೂ ಕ್ಯಾಲೆಂಡರ್ ಮಾಡಿದರೆಲ್ಲರೂ ಸಹ ಒಂದು ದಿನವನ್ನ ಅಥವಾ ಒಂದು ವರ್ಷದ ರೌಂಡ್ ಫಿಗರ್ ಮಾಡಬೇಕು, ವಾಟಿಂಗ್ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಆ ಉಳಿದ ಬಾಕಿ ದಿನಗಳನ್ನ ಮುಂದಿನ ವರ್ಷಕ್ಕೆ ಅಥವಾ ಶತಮಾನಕ್ಕೆ ಸೇರಿಸ್ತಾ ಹೋಗ್ತಾರೆ. ಅದು ಒಂದು ದಿನಕ್ಕೆ 24 ಗಂಟೆ ಅಂತ ಅನ್ಕೊಳ್ಬಹುದು. ಕರೆಕ್ಟಾಗಿ ಎಷ್ಟಿದೆ 24 ಗಂಟೆ 6 ನಿಮಿಷ 50 ಸೆಕೆಂಡ್ ಇದೆಯಲ್ಲ, ಅಷ್ಟಕ್ಕೆ ದಿನ ಶುರುವಾಗುತ್ತೆ ಅಂತ ಕ್ಯಾಲೆಂಡರ್ ಯೋಚನೆ ಮಾಡಿದ್ರೆ ಬಹುಶಃ ಈ ಜಿಜ್ಞಾಸೆ ಯಾವುದೇ ಸ್ಥಿತಿಲ್ಲ. ಇದು ಒಂದು ಹೇಳ್ತೀನಿ. ಕ್ಯಾಲೆಂಡರ್ ಅಂದ್ರೆ ಭೂಮಿ ಸೂರ್ಯನ ಸುತ್ತ ತಿರುಗೋದು ಒಂದಾಗ, ಇನ್ನೊಂದು ಭೂಮಿ ತನ್ನ ಸುತ್ತ ತಿರುಗೋದು ಬೇರೆ. ಎರಡಿದೆ. ಭೂಮಿ ತನ್ನ ಸುತ್ತ ತಿರುಗೋದು, ಸೂರ್ಯನ ಸುತ್ತ ತಿರುಗೋದು. ಭೂಮಿ ತನ್ನ ಸುತ್ತ ತಿರುಗೋದು 24 ಗಂಟೆ ಒಂದು ದಿನ. ಅದು 365 ದಿವಸ 5 ಗಂಟೆ 48 ನಿಮಿಷ 46 ಸೆಕೆಂಡ್ ಆಗೋದು ಸೂರ್ಯನ ಸುತ್ತ ತಿರುಗೋದು. ದಿನ ಲೆಕ್ಕ ಬರುತ್ತೆ. ಸೂರ್ಯನ ಸೋಲಾರ್ ಇಯರ್ ಅಂದ್ರೆ ಬೇರೆ, ಇಯರ್ ಲೆಕ್ಕ ನೋಡಿ. ಇನ್ನೂ ಹೇಳ್ತೀನಿ, ಸೋಲಾರ್ ಇಯರ್ ಅಂದ್ರೆ 5 ಸೆಕೆಂಡ್ಸ್ ಲೆಕ್ಕ ಮಾಡ್ತೀವಿ. ಸೆಕೆಂಡ್ಸ್ ಕೂಡಿ 60 ನಿಮಿಷ, 1 ನಿಮಿಷ ಅಂತ ಸೆಕೆಂಡ್ 60 ಇಂಟು 60, ಆಮೇಲೆ 24, ಅದನ್ನು 365.
ಪ್ಲಸ್ 365 ಗಂಟೆ 48 ಇದನ್ನು ಕೂಡ ಸೆಕೆಂಡ್ಸಲ್ಲಿ ಎಷ್ಟು ಹೋಗುತ್ತೆ ಅನ್ನೋದ್ರ ಮೇಲೆ ವರ್ಷ ಲೆಕ್ಕ ಮಾಡಿ. ಅಲ್ಲ, ಅದನ್ನ ವರ್ಷಕ್ಕೆ ಒಂದು ದಿನಕ್ಕೆ ಡಿವೈಡ್ ಮಾಡಿ ಆ ಸಮಯ ದಿನ ಬೇರೆ ವರ್ಷ ಬೇರೆ, ದಿನ ಬೇರೆ ವರ್ಷ ಬೇರೆ ಈ ಕ್ಯಾಲೆಂಡರ್ ಇಷ್ಟು ಕ್ಲಿಷ್ಟಕರವಾಗಿದೆ. ದಿನ ನೋಡಿ 365 ದಿವಸನೇ ಏನಾರ ಬಂದಿದ್ರೆ ಕರೆಕ್ಟಾಗಿ ಸೂರ್ಯನ ಸುತ್ತು ಭೂಮಿಯನ್ನು ಒಂದ್ಸರಿ ಕರೆಕ್ಟಾಗಿ 365 ದಿವಸ ಬಂದು ಕ್ರಿಸ್ತ ಪೂರ್ವದಲ್ಲಿ ಕಳೆಯ ಪದ್ಧತಿನೇ ಇರ್ತಿದ್ದಿಲ್ಲ. ಯುಗ ಅಂತೀವಲ್ಲ, ಯುಗನೇ ಇರ್ತಿದ್ದಿಲ್ಲ. 3 ಯುಗ 4 ಯುಗ 5 ಯುಗ ಆಗಿದೆ ಅಂತ. ಯುಗ ಅಂದ್ರೆ ಮೊದಲೇ 10,000 ವರ್ಷ ನಿಮ್ಗೊಂದು ಹಿಂಗ್ ಮಾಡಿ ಇಡೋದು. 10,000 ವರ್ಷದಲ್ಲಿ ಕಳೀತಾ ಇತ್ತು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 1,000 ವರ್ಷ ಅಂತ ಇಟ್ಕೊಳ್ಳಿ. 1,000 ವರ್ಷದಲ್ಲಿ ನೀವು ನೆಕ್ಸ್ಟ್ ಇಯರ್ ಬಂದ್ರೆ ನಮಗೆ 1,001 ಬರುತ್ತೆ. ಅವಾಗ ಹಂಗೆ ಬರ್ತಿದ್ದಿಲ್ಲ, 999 ಬರುತ್ತೆ. ಯಾಕಂದ್ರೆ ಕ್ಯಾಲೆಂಡರ್ ಪದ್ಧತಿ ತಿಂಗಳುಗಟ್ಟಲೆ ವೇರಿಯೇಷನ್ ಕಳಿಕೊಂಬೇಕು. ಕೂಡೋದ್ರಲ್ಲಿ ಹಂಗಾಗಲ್ಲ. ನೀವು ಕೂಡೋದಾಗ ಮತ್ತೆ ಎಕ್ಸಸ್ ಮುಂದೋಗುತ್ತೆ. ನೀವು ಫಾರ್ ಎಕ್ಸಾಂಪಲ್ 1 ತಿಂಗಳು ಕ್ಯಾಲೆಂಡರ್ ಮುಂದೋಯ್ತು ಅಂದ್ರೆ ಜೂನಲ್ಲಿ ಶಿವಮೊಗ್ಗದಲ್ಲಿ ಮಳೆ ಬರುತ್ತೆ, ಜೂನಲ್ಲಿ ಬರಲ್ಲ, ಜುಲೈನಲ್ಲಿ ಬರಲ್ಲ, ಆಗಸ್ಟಿಗೆ ಬರುತ್ತೆ. ನೀವು ಕೃಷಿ ನೋಡಿ, ಮೇಯ್ನ್ ಕ್ಯಾಲೆಂಡರ್ ಹುಟ್ಟಿದ ಕೃಷಿ ಬೇರೆ ಇರ್ತಾರೆ. ಕೃಷಿ ನಾವು ಕರೆಕ್ಟಾದ ಬೆಳೆ ಬೆಳಿಬೇಕಾದ್ರೆ ಹವಾಮಾನ ಕರೆಕ್ಟ್ ಆಗುತ್ತೆ. ನೋಡಿ ಇನ್ನೂ ಹೇಳ್ತೀನಿ, ಬೀದಿಲೆಲ್ಲ ನೋಡು ಕೆಂಪು ಹೂ ಬರ್ತಾ ಇದೆ ಮರದಲ್ಲಿ. ಕೆಂಪು ಬಿಡೋ ಮರ ನೋಡಿ, ಇದು ಮೇ ತಿಂಗಳಲ್ಲಿ ಮಾತ್ರ ಸಾಧ್ಯ. ಅಕ್ಟೋಬರ್ ತಿಂಗಳು 24ನೇ ತಾರೀಕಿಗೆ ಕಬ್ಬು ಬರೋದು. ನೀವು ಅಕ್ಟೋಬರ್ 21ನೇ ತಾರೀಕು ಗದ್ದೆಲ್ಲ ಹಸ್ತೂರು ಇರುತ್ತೆ. ನಾನು ಕಬ್ಬು ಬೆಳೆದಿದ್ದೀನಿ ಹಂಗಾಗಿ ಹೇಳ್ತೀನಿ. ಅಕ್ಟೋಬರ್ 21ನೇ ತಾರೀಕು ಎಲ್ಲ ಹಸಿರು ಕಾಣ್ ಗದ್ದೆ. ಅಕ್ಟೋಬರ್ 24ನೇ ತಾರೀಕು ಕಬ್ಬು ಇವೆಲ್ಲ ಹೋಗ್ಬಂದಿದೆ. ಆ ಕಬ್ಬು ನೀವು 1 ವರ್ಷ ಹಾಕಿದ್ರು ಅಷ್ಟೇ. ಮೇ ತಿಂಗಳಿಗೆ 5 ತಿಂಗಳಾಗಿದ್ರು ಕೂಡ ಹೋಗ್ಬೇಡಿ. 5 ತಿಂಗಳಿಗೆ ಎಷ್ಟು ತರ ಬೆಳೀತದ್ದು? 5 ಅಡಿ ಬೆಳೆಯುತ್ತೆ. ಅದೇ 12 ತಿಂಗಳಿಗೆ ಎಷ್ಟು ಬೆಳೆಯುತ್ತೆ? 16 ಅಡಿ ಬೆಳೆಯುತ್ತೆ. 16 ಅಡಿಗೂ 5 ಅಡಿ ಇರೋ ವೇರಿಯೇಷನ್ ಎಷ್ಟು? ನಿಮಗೆ ರೈತನಿಗೆ ಲಾಸ್ ಆಗಲ್ಲ, ಕಾಸ್ಟ್ ಅದೇ ಇರುತ್ತೆ. ಅದನ್ನ ಗೇನ್ ಮಾಡಕ್ಕೆ ಅಷ್ಟೇ. ಕ್ಯಾಲೆಂಡರ್ ಪದ್ಧತಿ ಬಂದಿದ್ದು ಅಗ್ರಿಕಲ್ಚರ್ಗೆ ಫಸ್ಟ್, ಆಮೇಲೆ ಈಗ ಫ್ಲೈಟು ವಿಮಾನಗಳೆಲ್ಲ ಬಂದರೆ ಈ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಗ್ಲೋಬಲ್ ಆದ್ರೆ ಗ್ರಿಗೋರಿ ಕ್ಯಾಲೆಂಡರ್ ಅಳವಡಿಸ್ಕೊಂಡು. ಈ ಗ್ರಿಗೋರಿಯನ್ ಕ್ಯಾಲೆಂಡರ್ ಇದಕ್ಕಿಂತ ಮುಂಚೆ ಜೂಲಿಯನ್ ಕ್ಯಾಲೆಂಡರ್. ಅದು ಜೂಲಿಯನ್ ಕ್ಯಾಲೆಂಡರ್ ಒಬ್ಬ ರಾಜ, ರೋಮ್ ದೊರೆಯವನು. ಅವನು ಈಜಿಪ್ಟ್ನಲ್ಲಿ ಅದನ್ನು ತಗೊಂಡೋಗ್ತಾನೆ. ಅಲ್ಲೊಂದು ಸ್ತಂಭ ಇರುತ್ತೆ. ಆ ಸ್ತಂಭ ಅವರಷ್ಟು ಅಕ್ಯುರೇಟಾಗಿ ಮಾಡ್ಕೊಂಡಿರ್ತಾರೆ ನ್ಯೂಜಿಲೆಂಡ್ ಸಾರಿ ಈಜಿಪ್ಟ್ನಲ್ಲಿ. ಅಂದರೆ ಅವಾಗ ಕೂಡ 360 ದಿವಸ 6 ಗಂಟೆ ಮಾಡಿರ್ತಾರೆ ಜೂಲಿಯನ್ ಕ್ಯಾಲೆಂಡರ್. ಅದರಲ್ಲಿ 11 ನಿಮಿಷ 14 ಸೆಕೆಂಡ್ ಎಕ್ಸಸ್ ಆಗಿರೋದ್ರಿಂದ ಆ 1 ವರ್ಷಕ್ಕೆ 11 ನಿಮಿಷ 14 ಸೆಕೆಂಡ್ ಎಕ್ಸಸ್ ಇರೋದನ್ನ ಗ್ರಿಗೋರಿಯರ್ ಕಳೀತಾರೆ. 10 ದಿವಸ ಡಿಲೀಟ್ ಮಾಡ್ತಾರಲ್ಲ, ಅವಾಗ ಕೂಡ ತುಂಬ ಗಲಾಟೆ ಆಗುತ್ತೆ. ಆ ವಾತಾವರಣದಲ್ಲಿ 16ನೇ ಶತಮಾನದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ವಾತಾವರಣ ಇವತ್ತೇ ಹಿಂಗಿದೆ. 16ನೇ ಶತಮಾನದಲ್ಲಿ ಯಾವ ಥರ ಇತ್ತು ಅಂತ. ಆದರೂ ಗ್ರಿಗೋರಿಯರ್ ಇದು ಮಾಡಲ್ಲ. 2-3 ಕಂಟ್ರಿ ಅಷ್ಟೇ ಅಳವಡಿಸ್ಕೊಂತಾರೆ. ಎಲ್ಲ ಕಂಟ್ರಿ ಅಳವಡಿಸ್ಕೊಂಡು 1925, ರಷ್ಯಾ ಅಳವಡಿಸ್ಕೊಂಡು 1925 ಗ್ರಿಗೋರಿಯನ್ ಕ್ಯಾಲೆಂಡರ್. ಇವತ್ತು ಕೂಡ ಆ ದೇಶಗಳು ಆ ದೇಶದ ಕ್ಯಾಲೆಂಡರ್ ಅವರಿಗೆ ಒಳಗಡೆ ಪ್ರೊಜೆಕ್ಷನ್ ಮಾಡ್ಕೊಂತಾರೆ. ಅವ್ರ ಆಚಾರ ವಿಚಾರಗಳನ್ನ ಆ ಗ್ರಿಗೋರಿ ಕ್ಯಾಲೆಂಡರ್ ಮೇಲೆ ಬರೋದಕ್ಕೋಸ್ಕರ ಪ್ರೊಜೆಕ್ಷನ್ ಮಾಡ್ಕೊಂತಾರೆ ಅಷ್ಟೇ. ಗ್ರಿಗೋರಿ ಕ್ಯಾಲೆಂಡರ್ ಸೈಂಟಿಫಿಕ್ ಕ್ಯಾಲೆಂಡರ್ ಅಂತ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಸೈಂಟಿಫಿಕ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡಿ. ಬಟ್ ಅದ್ರಲ್ಲಿ ಕೂಡ ದೋಷ ಆಗಿಲ್ಲ. ಆ ದೋಷ ನನ್ನ ಕ್ಯಾಲೆಂಡರು ಇನ್ನೊಂದು ಸ್ವಲ್ಪ ದಿನದಲ್ಲೇ ನೀವೆಲ್ಲ ನೋಡ್ತೀರಿ. ಯಾಕಂದ್ರೆ ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಗ್ರಿಗೋರಿ ಕ್ಯಾಲೆಂಡರ್ ತಪ್ಪಿದೆ. ನಾನು ಸರಿ ಮಾಡೋದು ಸದ್ಯದಲ್ಲೇ ಬರುತ್ತೆ. ಅದು ಶಿವಮೊಗ್ಗದಿಂದ ಸ್ಟಾರ್ಟ್ ಆಗಿದೆ ನಮ್ಮ ಉದ್ದೇಶ. ವಿಶ್ವಸಂಸ್ಥೆ ಒಪ್ಪಲೇಬೇಕಲ್ಲ, ವೈಜ್ಞಾನಿಕವಾಗಿ 2 ಕೂಡ 4 ಬರುತ್ತೆ ಒಪ್ಪಲೇಬೇಕಲ್ಲ. 2 ಕೂಡ 3 ಬರುತ್ತೆ ಅಂತ ಒಪ್ಕೊಂಡಿದ್ದಾರೆ ಅಂದ್ರೆ 2 ಕೂಡ 4 ಮಾಡಿನಿಂದ ಒಪ್ಕೊಳ್ಳೇಬೇಕಲ್ಲ. 2 3 ಒಪ್ಕೊಂಡರು, 2 3 ಅಂತ ಒಪ್ಕೊಂಡು ಕುತ್ಕೊಂಡಿದ್ದಾರೆ. ನಾನು 2 4 ಅಂತೀನಿ. ಎಲ್ಲರ ಕಡೆ ಒಂದು ವ್ಯವಸ್ಥೆ ಹಾಳಾಗಲ್ವಾ? ವ್ಯವಸ್ಥೆ ಏನಿದೆಯಲ್ಲ, 2 ರೂಪಾಯಿ ಕೂಡ 4 ರೂಪಾಯಿ ಆಗದೆ ಹಾಳಾಗುತ್ತೋ, 2 ರೂಪಾಯಿ ಕೂಡ 3 ರೂಪಾಯಿ ಆಗ 2 ರೂಪಾಯಿ ಕೂಡ 4 ರೂಪಾಯಿ ವೈಜ್ಞಾನಿಕತೆ ಇರೋ ಕುತ್ಕೊಂಡಿರೋದು ಕುತ್ಕೊಂಡ. ಎಲ್ಲ ದಿನಾಂಕಗಳು ಚೇಂಜ್ ಮಾಡ್ಕೋಬೇಕು. ಯಾರು ಹುಟ್ಟಿದ್ದು ಅದಕ್ಕೂ ತುಂಬಾ ಸೊಲ್ಯೂಷನ್ಸ್ ಕೊಟ್ಟಿಲ್ಲ. ಅದಕ್ಕೂ ಕೂಡ ತುಂಬಾ ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ. 2000 ವರ್ಷದಿಂದ ನಾವು ಅಳವಡಿಸ್ಕೊಬೋದು. ಸರ್ಕಾರಗಳು ಜಯಂತಿಗಳು ಚೇಂಜ್ ಮಾಡ್ಕೋಬೇಕು. ಅಲ್ಲ, ಬೇಕು ಅಂತ ಮಾಡ್ಕೊಂಡು ಬೇಡ ಅಂದ್ರೆ ಬಿಡ್ಬೋದು. ಬೇಕು ಅದು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಳವಡಿಸ್ಕೊಂಡು ಮಾಡ್ಕೊಂಡಿಲ್ಲ. ಬೇಕು ಅಂದ್ರೆ ಮಾಡ್ಬೋದು. ನಿಮ್ ಗಾಂಧೀಜಿ ಜಯಂತಿ ನಾವು ಗಾಂಧೀಜಿ ಹುಟ್ಟಿದಿನೇ ಅಳವಡಿಸ್ಕೋಬೇಕು ಅಂತ ಆಸೆ ಇದ್ರೆ 4ನೇ ತಾರೀಕು ಮಾಡ್ತೀವಿ. ಬೇಡ ನನಗೆ ಗಾಂಧಿ ಜಯಂತಿ 2ನೇ ತಾರೀಕಲ್ಲಿ ನಾನು ಹಂಗೆ ಅಳವಡಿಸ್ತೀನಿ. ಮೌಢ್ಯತೆ ಪರಮಾವಧಿ ಅಂತಲ್ಲ, ಅದಕ್ಕಿರುತ್ತೆ. ಅದಕ್ಕೆ ಯಾರು ಏನು ಮಾಡಕ್ಕೆ, ನಾನು ಅಲ್ಲ, ಯಾರು ಏನು ಮಾಡಿ. ಗ್ರಿಗೋರಿಯರ್ ಕೂಡ ಏನು ಮಾಡಿಲ್ಲ. ಅವರು ಕೂಡ ಅಷ್ಟು ಚೆನ್ನಾಗಿ ಅವತ್ತಿನ ಕಾಲದಲ್ಲೇ ಅದನ್ನ ಅಳವಡಿಸಿದ್ದಾರೆ ಅಂದ್ರೆ ನಿಜವಾಗ ಅವ್ರು ಅದ್ಭುತ, ನಾವಲ್ಲ. 11 ನಿಮಿಷ ಅವತ್ತು ಅವ್ರು ಕಳಿಬೇಕಾದ್ರೆ ಅವ್ರು ಪಟ್ಟ ಶ್ರಮದ ಮುಂದೆ ನಮ್ಗೆ ಸಣ್ಣ ಕಿಂಚಿತ್ ಅಷ್ಟೇ. ನಾನು ಕಿಂಚಿತ್ ದೋಷ ಅನ್ಸುತ್ತೆ ಅವ್ರು ಮಾಡಿರೋದು. ಯಾಕಂದ್ರೆ ಅಂಥ ವಾತಾವರಣದಲ್ಲಿ ಕುತ್ಕೊಂಡು ಮಾತಾಡಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ಎಲ್ಲೆಲ್ಲಿಗೆ ಸೂರ್ಯನ ಸುತ್ತು ಭೂಮಿ ತಿರುಗ್ತಿಂದ ಗಲ್ಲಿಗೆ ಹಾಕಕ್ಕೆ ಹೋಗಿದ್ರು, ಅದೆಲ್ಲ ಗೊತ್ತು. ಅಂಥ ವಾತಾವರಣದಲ್ಲಿ ಮಾಡಿರೋದು. ಅಂದ್ರೆ ಕ್ಯಾಲೆಂಡರ್ ಅಂದ್ರೆ ತುಂಬಾ ಸೂಕ್ಷ್ಮ ವಿಚಾರ. ಒಂದು ಜನಾಂಗದ ಮೇಲೆ ಇಟ್ಟಿದೆ, ಒಂದು ಭಾಷೆ ಮೇಲೆ ಇಟ್ಟಿದೆ, ಒಂದು ಧರ್ಮದ ಮೇಲೆ ಇಟ್ಟಿದೆ ಕ್ಯಾಲೆಂಡರ್. ಹಂಗಾಗಿ ನಾವು ಅದಕ್ಕೆ ನಾನು ಯಾವುದೇ ಜಾತಿ ಧರ್ಮ ಭವಿಷ್ಯ ಯಾವುದು ಇಲ್ಲ, ವೈಜ್ಞಾನಿಕತೆ ಅಷ್ಟೇ. ನಾನು 2 ಕೂಡ 4 ಅಷ್ಟೇ. ನಾನು ನಿಮ್ಮ ಹತ್ರ 2 ಕೂಡ 4 ನನ್ನ ಲೆಕ್ಕ ಇದೆ, ತಗೊಳ್ಳಿ, ನೋಡ್ಕೊಳ್ಳಿ, ಮಾಡಿ. ನಾನು ಅಷ್ಟಾಚಾರ ಅಲ್ಲ, ಬಹುಶಃ ಬಂದಿಲ್ಲ. ನಾನು ಹೇಳ್ತಾರೆ ಕ್ಯಾಲ್ಕುಲೇಷನ್ಸ್ ಅಷ್ಟೇ.
ನಿಮಗೆ ಯಾಕೆ ಇಂಟ್ರೆಸ್ಟ್ ಬಂದಿದೆ? ನನಗೂ ನನ್ನ ಇಲ್ಲಿ ಕಡೆ ಕೂತಿದ್ದೆ ನೋಡಿ, ಇವನು ಇದಾನಲ್ಲ 19 ವರ್ಷ ಶಿಕಾರಿಪುರದಲ್ಲಿ ಇದ್ದೆ ನಾನು. 19-17 ವರ್ಷ ಇರ್ಬೋದು ನನಗೆ. ನನ್ನ ಬ್ರದರ್ ಇವನು ರೇಡಿಯೋದಲ್ಲಿ ಒಂದು ಸಣ್ಣದೇನೋ ನೀವು ಕೇಳ್ಕೊಂಬೈತ. ನಾನು ಸ್ವಲ್ಪ ಬುದ್ಧಿವಂತ ಅಂತ ನನ್ನ ಸರ್ಕಲ್ ಆವತ್ತಿಲ್ಲ, ನಾನು ಸ್ವಲ್ಪ ಬುದ್ಧಿವಂತಿಕೆ ತೋರಿಸ್ತಾ ಇದ್ದೆ. ನಾನು ಓವರ್ ಎಕ್ಸ್ಪೋಸ್ ಮಾಡ್ಕೊತೀನಿ ನನ್ನಲ್ಲಿ. ಇವನೇನು ಮಾಡಿದ ನಿಮ್ಗೆ ಕ್ವಶನ್ ಕೇಳಿದೆ, ನೀನು ಇಷ್ಟು ಬುದ್ಧಿವಂತ ಅಂತ ಕ್ವಶನ್ ಕೇಳ ಬಾರ ಇದೇಳ, ನೀನು ಹುಟ್ಟಿದ್ದೀನಿ ಹೇಳ, ಡೇಟ್ ಹೇಳ್ತೀನಿ. ಅವಳೊಬ್ಬ ರೇಡಿಯೋದ ಕುತ್ಕೊಂಡು ಹೇಳ್ತಾರೆ, ನೀನು ಹೇಳ ನೋಡ. ನನಗೆ ಗೊತ್ತಿಲ್ಲ, ಇವ್ನು ನನಗೆ ಕೇಳಿ ಕೂತ್ಕೊಂಬ. ನಾನೇನು ಮಾಡಬೇಕು, ಅವಾಗ ಕ್ಯಾಲೆಂಡರ್ ಸ್ವಲ್ಪ ಹಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏನೋ ಹೇಳಿದ್ರೆ ಇವ್ನು ಕರೆಕ್ಟಾಗಿ ಬಂದ್ಬಿಟ್ಟು ಅದೇನೇ ಆಕಸ್ಮಿಕ ಬಂತ ಗೊತ್ತಿಲ್ಲ. ಫಸ್ಟ್ ಬಂದ್ಬಿಡ್ತೀವಿ ಅಂತ ಇವ್ನು ಬಿಡಲಿಲ್ಲ ಅಲ್ಲಿ. ಅವ್ನು ಹೇಳ ಇವ್ನು ಹೇಳ ಕೂತ್ಕೊಂಡ್ಬಿಟ್ಟು ಮಾರಲ್ಲ ಎಲ್ಲ ಒಂದು 20 ಜನ ಫ್ರೆಂಡ್ಸ್ ಕರ್ಕೊಂಡ್ಬಂದ್ಬಿಟ್ಟ. ಶಿಕಾರಿಪುರದಲ್ಲಿ ನಡೆಯುತ್ತೆ ಈಶ್ವರ ದೇವಸ್ಥಾನ ಕಟ್ಟೆ ಮೇಲೆ ನಡೆಯುತ್ತೆ. 89ನೇ ಇಸ್ವಿ ಅಗ್ನಿಕ್ಷಿಪಣಿ ಆಗಿತ್ತು. ಅವತ್ತು ಅಗ್ನಿಕ್ಷಿಪಣಿ ನಾಚಿದ್ರು ಗಲಾಟೆ ನಡೀತಾ ಇರ್ತದೆ. ಯಾಕೆ ಮಾಡ್ತೀರ? ಆ ಟೈಮಲ್ಲಿ ನಾನು ಒಂದು ಅದೇ ಆ ಟೈಮಲ್ಲೇ ನಡೀತಾ ಇತ್ತು. ಅವತ್ತು ನಂದು ಒಂದು ನಡೀತಾ ಇತ್ತು. ಆವಾಗ ನಾನು ಆ ಟೈಮ್ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು. ಅಲ್ಲಿಂದ 2010 ಡೀಪ್ ಆಗೋದು. ಮದುವೆ ಅವರನ್ನು ಯಾರೊಬ್ರು ಸಾಗರದವ್ರೊಬ್ರು ಒಂದು ಕೊಟ್ಟಿದ್ರು, ಅವ್ರ ಬುಕ್ ನನಗೆ ಕೈ ಸಿಕ್ತು. ಅವ್ರ ಬುಕ್ ಕೈ ಸಿಕ್ಕಾದ್ರಲ್ಲಿ ಅವರು ಏನೋ ಬರೆದಿದ್ರಲ್ಲ, ಈ ಗ್ರಿಗೋರಿ ಕ್ಯಾಲೆಂಡರ್ ವಿಚಾರ ತುಂಬ ಚೆನ್ನಾಗಿ ಬರ್ತಿದ್ರು. ಅಲ್ಲಿ ನನಗೆ ತುಂಬ ಅರ್ಥ ಆಯಿತು. ಆಮೇಲೆ ಗೂಗಲ್ಗೆಲ್ಲ ಚೆಕ್ ಮಾಡಿದ್ರೆ ಕ್ಯಾಲೆಂಡರಲ್ಲಿ ಏನೋ ಫಾಲ್ಟ್ ಇದೆ ಅಂತ ನನಗೆ ಆ ಫಾಲ್ಟ್ನ ನಾನು ತುಂಬ ವಿಶ್ಲೇಷಣಾತ್ಮಕವಾಗಿ ಹೋದಾಗ ನಾನು ಈ ಬುಕ್ ಬರೆದಾಗ ಎಲ್ಲರಿಗೂ ಗೊತ್ತಾಗಲಿಲ್ಲ, ತುಂಬ ಜನ ಗೊತ್ತಾಗಲಿಲ್ಲ. ಪ್ರಪ್ರಥಮವಾಗಿ ಹೇಳಿದ್ರು ಇವ್ರ ತಂದೆನೇ. ನನ್ನ ಫ್ಯಾಮಿಲಿಯಲ್ಲಿ ಯಾರು ಏನೋ ಬರ್ತಾನೆ ಬಿಡ, ಅವನು ಸುಮ್ಮನೆ ಏನೋ ಶೋ ಮಾಡಕ್ಕೆ ಬರ್ದಾನೆ ಅಂತ ನಾನೇನಾದ್ರು ತಲೆ ಕೆಡ್ಸ್ಕೊಂಡಿದ್ದೆ ಅಂತಂತಲೇ ಅದು ಗೊತ್ತು ನನಗೆ. ಸೈನ್ಸಲ್ಲಿ ಯಾವುದೇ ವಸ್ತು ಬಂದ ಅವ್ರಿಗೆ ಗೊತ್ತಿರಲಿಲ್ಲ. ನಿಮ್ದು ಸೈನ್ಸ್ ಸೈನ್ಸ್ ಅಲ್ಲ, B.Com. ನಾನು ಸೈನ್ಸ್ ಮಾಡಿದ್ದೆ. ನಾನು ಅವಾಗ ಇವ್ರು ನಮ್ಮ ದೊಡ್ಡಪ್ಪ ಗೊತ್ತು, ನನ್ನ ತಾಯಿ, ಇವ್ರ ತಾಯಿ ಅಕ್ಕ ತಂಗಿ. ಇವ್ರಪ್ಪ 2 ವರ್ಷ ಬಿಟ್ಟು ಹೇಳಿದ್ರು ನನಗೆ, ನೀನು ಚೆನ್ನಾಗಿ ಬರ್ದಿದ್ಯಾ, ನಿನ್ಗೆ ಒಂದಲ್ಲ ಒಂದಿನ ನಿಂದು ಇದಾಗುತ್ತೆ ಅಂತ ಹೇಳಿ ಪ್ರಥಮ ವ್ಯಕ್ತಿ ಇವ್ರು ತಂದೆ ಕುಡ್ಸ್ಕೊಂಬಣ್ಣ ಅವರೇ. ನನಗೆ ಫಸ್ಟ್ ಹೇಳಿದಾಗ ಇಷ್ಟು. ಅದು ಬಿಟ್ಟರೆ ಅಮೆರಿಕದ ಪ್ರೊಫೆಸರ್ ಆಗಿದ್ದಾರೆ ವಿಶ್ವನಾಥ್ ಅಂತ, ಏಜ್ ಆಗಿತ್ತು ತೀರ್ಕೊಂಡಿರ್ಬೋದು. ನನ್ನ ಬುಕ್ಕಲ್ಲಿ ಅವ್ರ ಹೆಸರನ್ನ ಹಾಕಿದ್ದೀನಿ. ಅವರು ಕೂಡ ನನಗೆ ಹೇಳಿಲ್ಲ ಕ್ಯಾನ್ ಅಕ್ಸೆಪ್ಟ್ ಆಗುತ್ತೆ ಅಂತ, ಬಟ್ ಟೈಮ್ ತೊಗೊಳಕ್ಕೆ. ನೀವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನು ಇಷ್ಟಕ್ಕೆ ಎಂಡ್ ಆಗಬೇಡಿ, ಟೈಮ್ ತೊಗೊಳ್ಳಿ. ಆ ಟೈಮ್ ಬರ್ದಾಗ ಕಾಯುತ್ತೆ. ಆ ಟೈಮ್ ಇತ್ತೀಚೆಗೆ ಬಂದಿದೆ ಅಂತ ಅನ್ಕೊಂಡು ಇನ್ನೇನಾದ್ರೆ ಹೇಳಿ ನಂಬರ್ ಇದೆ. ಯಾರಿಗೆ ಬೇಕಾದ್ರೂ ಹೇಳಿ, 1 ಕೋಟಿ ರೂಪಾಯಿ ನಾನು ಇರೋ ದುಡ್ಡಿಗೆ ಹೇಳಿದ್ದೀನಿ. ನಾನು ಹಾಕಿದ್ದು ಜಾಸ್ತಿ ದುಡ್ಡು ಇದೆ. ಅದನ್ನ ಯಾರೇ ಬಂದರೂ ನಾನು ಇಲ್ಲೇ ಕೂರಿಸಿ ಕೊಡಕ್ಕೆ ರೆಡಿ ಇದೀನಿ. ನನ್ನ ತಪ್ಪನ್ನು 1% ಕೊಡಕ್ಕೆ ರೆಡಿ. ಯಾಕಂದ್ರೆ ಹಾಕಿದೀನಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇಲ್ಲ ಜನ ಇವತ್ತು ಅಕ್ಸೆಪ್ಟೇ ಮಾಡ್ಕೊಳ್ಳೋದು. ಏನಾರು ಇಲ್ಲದೆ ಇದ್ರೆ ಯಾರು ನೋಡಲ್ಲ. ಇದ್ರಲ್ಲಿ ಏನೋ ಇದೆಯಿಂದ ಮಾತ್ರ ಹುಡುಕ್ತಾರೆ. ಈಗೆಲ್ಲ ನಾವೆಲ್ಲ ಮನಿ ಮೆಂಟ್ ಆಗಿರೋದ್ರಿಂದ ಇದನ್ನ ಹೇಳಿ, ಇಲ್ಲ ಇದನ್ನ ಹೇಳ್ತಿದ್ದಿಲ್ಲ. ಸೈನ್ಸಿಗೆ ಬೇಡ ಅನ್ಸುತ್ತೆ, ಆದ್ರೂ ನಾನು ಹೇಳಿದ್ದೀನಿ. ಅಂದ್ರೆ ಒಂದು ಥರದಲ್ಲಿ ಬೇರೆ ದೃಷ್ಟಿ ಇಟ್ಕೊಂಡು ಹೇಳಿದ್ದೀನಿ. ಯಾರು? ಗುರುನಾಥ್ ಎಸ್ ಪಿ, ಸರ್ವೋದಯ್, ಶಿವಕುಮಾರ್ ಎಸ್, ಕಾಂಟ್ರಾಕ್ಟರ್ ಶಿವಮೊಗ್ಗ ಅವರು, ನನ್ನ ಫ್ರೆಂಡ್ ಇವರು, ನನ್ನ ಕ್ಲಾಸ್ಮೇಟ್ PUC-ಇಂದ. ಅವನು PUC-ಇಂದ ಕ್ಲಾಸ್ಮೇಟ್ ವಿನೋದ್ ಕುಮಾರ್ ಅಂತ. ಡಿಗ್ರಿ ತನಕ ನಾವೆಲ್ಲ ಒಟ್ಟಿಗೆ ಇಲ್ಲಿ ಏಜೆನ್ಸಿಯಲ್ಲಿ ಓದ್ತು. ಥ್ಯಾಂಕ್ ಯು.